ಹಲೋ ವೆಲ್ಕಮ್ ಟು ವೈಶಾಪಿ ಕಾರ್ನರ್. ಈ ವಿಡಿಯೋನಲ್ಲಿ ಸಿಂಪಲಾಗಿ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್. ಸೊ ನಾನು ಟ್ರೈ ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿದ್ದಕ್ಕೆ ನೆಕ್ಸ್ಟ್ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಪೆಸರಟ್ಟು ಅಥವಾ ಯಾಡ್ನಿ ಇದೇನು ಮಾಡ್ತೀವಿ ಈ ಕಾಳಲ್ಲಿ, ಸೊ ಅದಕ್ಕೇ ಸ್ವಲ್ಪ ಒಂದು ಬಟ್ಲಷ್ಟು ನೆನೆಸಿರೋ ಹೆಸರು ಕಾಳು, ಹಾಗೆ ಅರ್ಧ ಕಪ್ಪಷ್ಟು ನೆನೆಸಿರೋ ಅಕ್ಕಿ, ಅದಕ್ಕೆ ಉಪ್ಪು, ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ, ಸೊ ನಿಮ್ಮ ಟೇಸ್ಟ್ ಪ್ರಕಾರ ಇದನ್ನು ಮಾಡ್ಕೋಬೋದು, ಗ್ರೈಂಡ್ ಮಾಡ್ಕೋಬೋದು ಪೇಸ್ಟ್ ಥರ. ಸೊ ಯೂಶ್ವಲಿ ನಾವು ಪೆಸರಿಟ್ಟಿಗೆ ಏನು ಮಾಡ್ಕೋತೀವಿ ಅದೇ ಥರ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಸಾಕು. ಸೊ ಜೊತೆಗೆ ಇಫ್ ಯು ಲೈಕ್ ಫಿಲ್ಲಿಂಗ್ಸ್ಗೆ ನಿಮಗೆ ಯಾವ ವೆಜಿಟೇಬಲ್ ಬೇಕೋ ಆ ವೆಜಿಟೇಬಲ್ಸ್ ಹಾಕ್ಕೊಂಡು ಚಿಕ್ಕದಾಗಿ ಫೈನ್ ಚಾಪಿಂಗ್ ಮಾಡಿಕೊಂಡ್ರೆ ಸಾಕು. ಸೊ ಹಿಟ್ಟು ರೆಡಿ ಆದಮೇಲೆ ಪಡ್ಡು ಸ್ಟ್ಯಾಂಡ್ ಏನು ಬರುತ್ತೆ, ಅದಕ್ಕೆ ಪನಿಯಾರಂ ಪ್ಯಾನ್ ಅಥವಾ ಪಡ್ಡು ಸ್ಟ್ಯಾಂಡ್ ಏನು ಯೂಸ್ ಮಾಡ್ತೀವಿ, ಅದಕ್ಕೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಒಂದು 2 ನಿಮಿಷ ಮೀಡಿಯಮಲ್ಲೇ ಇಟ್ಟು ಬಿಸಿ ಆದ ನಂತರ ಕಪ್ಸ್ ಥರ ಶೇಪ್ ಮಾಡಿಕೊಂಡ್ರೆ ಒಂದು 2-3 ಸತಿ ಟ್ರೈ ಮಾಡೋದ್ರಲ್ಲಿ ಆರಾಮ್ಸೆ ಬರುತ್ತೆ. ಅದಕ್ಕೆ ಚೂರು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಏನೇನಿದೆ ಅದನ್ನೆಲ್ಲ ಹಾಕ್ಕೋಬೋದು. ಸೊ ಇಫ್ ಯು ಲೈಕ್ ಕಾರ್ನ್ ಅಥವಾ ಬಟಾಣಿ ಅದೇ ಥರ ನೀರಲ್ಲಿ ಮರಳಿಸ್ಕೊಂಡು ಉಪ್ಪು ನೀರಲ್ಲಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಲ್ಲಿ ಕಾರ್ನ್ ಒಂದೇ ಡೈರೆಕ್ಟಾಗಿ ಹಾಕ್ತಿದ್ದೀನಿ, ಮಿಕ್ಕಿದ್ದೆಲ್ಲ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅದ್ರ ಮೇಲೆ ನಾನು ಡೈಸ್ಡ್ ಚೀಸ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಯಾವ ಥರ ಚೀಸ್ ಬೇಕು ನೋಡಿಕೊಂಡು ಆರಾಮ್ಸೆ ಹಾಕ್ಕೋಬೋದು. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಪಿಜ್ಜಾ ಟಾಪಿಂಗ್ಸ್ ನಾವೇನೇನು ಹಾಕ್ಕೋತೀವಿ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ಸೊ ಲಾಸ್ಟಲ್ಲಿ 1 or 2 ಡ್ರಾಪ್ಸ್ ಆಗೋಷ್ಟು ನಾನು ಕೆಚಪ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೆ ಜಾಸ್ತಿ ಬೇಕು ಅಂತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಧ್ಯದಲ್ಲಿ ರೆಡ್ನೆಸ್ ಕಾಣೋ ಥರ ಹಾಕಿ ಮಾಡ್ಬೋದು. ಸೊ ಸಿಂಪಲ್ ಚಿಕ್ಕದಾಗಿ ಫ್ಲಿಪ್ ಮಾಡಿದ್ರೆ ಆರಾಮ್ಸೆ ಬರುತ್ತೆ. ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಕವರ್ ಮಾಡಿ ಕುಕ್ ಮಾಡಿ ಆನಂತರ ಸರ್ವ್ ಮಾಡ್ಕೊ. ಐ ಹೋಪ್ ಯು ಆಲ್ ಲೈಕ್ ದಿಸ್ ರೆಸಿಪಿ. ಇಫ್ ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್, recipes. Thank you.